ಮತ್ತೆ ರಾಜ್ಯ ಸರ್ಕಾರದ ವಿರುದ್ಧ ವಾರ್ ಸೌಂಡ್ ಕೇಳಿ ಬರ್ತಾ ಇದೆ. ಈಗ ವಾರ್ ಸಾರ್ತಾ ಇರೋದು ಕಾಂಟ್ರಾಕ್ಟರ್ಸ್. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಸಮರ ಸಾರ್ತಾ ಇದ್ದಾರೆ. ರಾಜ್ಯ ಕೈ ಸರ್ಕಾರ ಮತ್ತು ಕಾಂಟ್ರಾಕ್ಟರ್ಸ್ ವಾರ್ ಮತ್ತೆ ಸೌಂಡ್ ಮಾಡ್ತಾ ಇದೆ. ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ನೇರವಾಗಿ ಸಮರವನ್ನ ಸಾರ್ತಾ ಇದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಬಾಕಿಯನ್ನ ಬಿಡುಗಡೆ ಮಾಡೋದಕ್ಕೆ ಗಡುವು ಕೂಡ ಕೊಟ್ಟಿದ್ದಾಗಿದೆ. ಬಾಕಿ ಕೊಡದೇ ಇದ್ರೆ ಕಾಮಗಾರಿ ಬಂದ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ಸ್. ಸರ್ಕಾರದ ಖಜಾನೆ ಖಾಲಿ ಮಾಡ್ತಾ ಗ್ಯಾರಂಟಿ ಯೋಜನೆಗಳು. ಕೆಲಸ ಮಾಡಿದವರಿಗೆ ಹಣ ನೀಡೋದಕ್ಕೂ ಕೂಡ ಸರ್ಕಾರದ ಬಳಿ ಹಣವೇ ಇಲ್ವಾ? ಒಂದು ಹಂತದಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ಮುಜುಗರನೇ. ಸರ್ಕಾರಕ್ಕೆ ವಾರ್ನ್ ಮಾಡಿದ್ದಾರೆ ಗುತ್ತಿಗೆದಾರರು. ಗವರ್ನರ್ ಮೊರೆ ಹೋಗ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಬಾಕಿ ರಿಲೀಸ್ ಜೊತೆಗೆ ಭ್ರಷ್ಟಾಚಾರ ಆರೋಪದ ಸದ್ದು ಕೂಡ ಕೇಳಿ ಬರ್ತಾ ಇದೆ. ಕೈಪಾಳ್ಯದಲ್ಲಿ ಮತ್ತೊಂದು ಹಂತಕ್ಕೆ ಹೋಗುತ್ತಾ ಹಾಗಾದ್ರೆ ಬಾಕಿ ಸಮರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಕೆಲವೊಂದಷ್ಟು ವಸ್ತುಗಳ ರೇಟನ್ನ ಜಾಸ್ತಿ ಮಾಡಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನರ ಕೆಂಗಣ್ಣಿಗೆ ಗುರಿಯಾಗಿತ್ತು. ಬೆಲೆ ಏರಿಕೆಯನ್ನ ವಿರೋಧಿಸಿ ಪ್ರತಿಭಟನೆಯೂ ಕೂಡ ನಡೆಯಿತು. ಈ ಹಿಂದೆ ಕೂಡ ಲಾರಿ ಕಾಂಟ್ರಾಕ್ಟರ್ಸ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು, ಪ್ರತಿಭಟನೆಯನ್ನ ಕೂಡ ಮಾಡಿದ್ರು. ಈಗ ಮುಂದುವರೆದು ರಾಜ್ಯ ಸರ್ಕಾರ ಹಾಗೆ ಕಾಂಟ್ರಾಕ್ಟರ್ಸ್ ನಡುವೆ ವಾರು ನಡೀತಾ ಇದೆ. ಎಲ್ಲೋ ಒಂದು ಕಡೆ ಸರ್ಕಾರದ ಬೊಕ್ಕಸ ಬರಿದಾದಂತೆ ಕಾಣಿಸ್ತಾ ಇದೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಾಗಿರಲಿ ಅಥವಾ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಾಗಿರಲಿ ಸರ್ಕಾರದ ಬೊಕ್ಕಸ ಖಾಲಿ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಆದರೆ ಈ ಹಿಂದೆ ಕೂಡ ದರ ಏರಿಕೆಯನ್ನು ಖಂಡಿಸಿ ಮುಷ್ಕರವನ್ನ ಮಾಡಿದ್ರು ಲಾರಿ ಮಾಲೀಕರು. ಮುಂದುವರೆದು ಈಗ ಕಾಂಟ್ರಾಕ್ಟ್ ವಾರ್ಸ್ ಮತ್ತೆ ಶುರುವಾಗಿದೆ. ಬಾಕಿ ಹಣವನ್ನ ಕೊಡದೇ ಇದ್ರೆ ಕಾಮಗಾರಿಯನ್ನ ಬಂದ್ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾಕಿ ರಿಲೀಸ್ ಜೊತೆಗೆ ಭ್ರಷ್ಟಾಚಾರದ ಆರೋಪ ಕೂಡ ಸದ್ದು ಮಾಡ್ತಾ ಇದೆ. ಈ ಹಿಂದೆ ಕೂಡ ಕಮಿಷನ್ ಸೌಂಡ್ ಮಾಡ್ತಾ ಇತ್ತು. ರಾಜ್ಯ ಸರ್ಕಾರದಲ್ಲಿ ಸುಮಾರು 60% ಕಮಿಷನ್ ಅನ್ನ ಪಡ್ಕೊಳ್ತಾರೆ ಅಂತ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಈಗ ಗವರ್ನರ್ ಮೊರೆ ಹೋಗ್ತೀವಿ ಅಂತ ಒಂದಂತದಲ್ಲಿ ಇದು ರಾಜ್ಯ ಸರ್ಕಾರಕ್ಕೆ ಮುಜುಗರದ ವಿಚಾರವೇ ಹೌದು. ಯಾಕಂದ್ರೆ ಪಂಚ ಗ್ಯಾರಂಟಿಗಳನ್ನೇನು ಅನೌನ್ಸ್ ಮಾಡಿದ್ರು, ಆದ್ರೆ ಸರಿದೂಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಾಕಿ ವಾಪಸ್ ಕೊಡೋದಕ್ಕೆ ಡಿಸೆಂಬರ್ ವರೆಗೂ ಗುತ್ತಿಗೆದಾರರು ಗಡುವನ್ನ ಕೊಟ್ಟಿದ್ದಾರೆ. ಗಡುವು ನೀಡಿದ ಬೆನ್ನಲ್ಲೇ ಇಂದು ಸಭೆ ನಡೆಯುವ ಸಾಧ್ಯತೆ ಇದೆ. ಕಾಂಟ್ರಾಕ್ಟರ್ಸ್ಗಳ ಜೊತೆ ಇಂದು ಡಿ.ಸಿ.ಎಂ ಸಭೆ ನಡೆಸ್ತಾರಾ? ಸಂಘದ ಪದಾಧಿಕಾರಿಗಳ ಜೊತೆ ಡಿ.ಕೆ. ಶಿವಕುಮಾರ್ ಮೀಟಿಂಗ್ ಮಾಡ್ತಾರಾ? ಗುತ್ತಿಗೆದಾರರ ಸಿಟ್ಟನ್ನ ಶಮನ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ತಂತ್ರವನ್ನ ರೂಪಿಸಿದಂತೆ ಕಾಣಿಸ್ತಾ ಇದೆ. ಹಣ ರಿಲೀಸ್ ಮಾಡ್ತೀವಿ ಅಂತ ಒಂದು ಕಡೆ ಭರವಸೆ ನೀಡುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ಸಮಾಧಾನವಾಗಿರಿ ಅಂತ ಡಿ.ಸಿ.ಎಂ ಡಿ.ಕೆ. ಅಭಯವನ್ನ ನೀಡ್ತಾರೆ. ಇವತ್ತು ಬಾಕಿ ರಿಲೀಸ್ ಮಾಡಿಸಿ ಫೈಟ್ಗೆ ಡಿ.ಸಿ.ಎಂ ಅಂತ್ಯವನ್ನ ಇಡ್ತಾರ, ಫುಲ್ ಸ್ಟಾಪ್ ಹಾಕ್ತಾರ? ಗುತ್ತಿಗೆದಾರರು ಗುಟುರು ಹಾಕ್ತಾ ಇದ್ದಾರೆ. ಸರ್ಕಾರಕ್ಕೆ ಮತ್ತೊಂದು ತಲೆನೋವಾಗಿ ಈ ಸಮಸ್ಯೆ ಪರಿಣಮಿಸ್ತಾ ಇದೆ. ಒಂದು ಕಡೆ ಡಿಸೆಂಬರ್ ವರೆಗೂ ಗುತ್ತಿಗೆದಾರರು ಗಡುವನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೆಲಸ ಮಾಡಿದ್ದಾಗಿದೆ, ಆದ್ರೆ ಹಣವನ್ನ ನೀಡೋದಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದ ಬೊಕ್ಕಸ ಬರಿದಾದಂತೆ ಕಾಣಿಸ್ತಾ ಇದೆ. ಏನಾದ್ರೂ ಬಾಕಿ ಕೊಡದೇ ಇದ್ರೆ ಕಾಮಗಾರಿ ನಡೀತಾ ಇರುವಂತ ಎಲ್ಲ ಕನ್ಸ್ಟ್ರಕ್ಷನ್ಸ್ಗಳನ್ನ ನಿಲ್ಲಿಸಿಬಿಡ್ತೀವಿ ಅಂತ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಮುಂದುವರೆದು ಗವರ್ನರ್ ಮೊರೆ ಹೋಗ್ತೀವಿ ಅಂತ ಕೂಡ ಎಚ್ಚರಿಕೆಯನ್ನ ಕೊಟ್ಟ ಬೆನ್ನಲ್ಲೇ ಈಗ ಸಂಘದ ಪದಾಧಿಕಾರಿಗಳ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಸಭೆ ನಡೆಸುವ ಸಾಧ್ಯತೆ ಕೂಡ ಇದೆ. ಈ ಹಿಂದೆ ಕೂಡ ಲಾರಿ ಮಾಲೀಕರು ಮುಷ್ಕರವನ್ನ ಹೂಡಿದಂತ ಸಂದರ್ಭದಲ್ಲಿ ಅವರ ಮನವೊಲಿಕೆಗೂ ಕೂಡ ಮುಂದಾಗಿದ್ರು ಸಿದ್ದರಾಮಯ್ಯ ಅವರು. ಅದಾದ ಮೇಲೆ ಅಂದ್ರೆ ಎಲ್ಲದಕ್ಕೂ ಕೂಡ ಪ್ರತಿಭಟನೆಯ ಮೂಲಕವೇ ಹಣ ಬಾಕಿಯನ್ನ ಪಡ್ಕೊಳ್ಳುವಂತ ಪರಿಸ್ಥಿತಿ ಮುಂದಾಗ್ಬಿಟ್ಟಿದೆ. ಮುಂದುವರೆದು KSRTC ಕೂಡ ಇದರಿಂದ ಹೊರತಾಗಿಲ್ಲ. ಈಗ ಮುಂದುವರೆದು ಮತ್ತೆ ಕಾಂಟ್ರಾಕ್ಟರ್ಸ್ ವಾರ್ ಶುರುವಾಗಿದೆ. ರಾಜ್ಯದಲ್ಲಿ ರಸ್ತೆ ಕಾಮಗಾರಿಯೂ ಕೂಡ ನಡೀತಾ ಇದೆ. ಈ ಸಂಬಂಧ ಏನಾದ್ರೂ ನೀವು ಹಣ ಬಾಕಿಯನ್ನ ಪಾವತಿ ಮಾಡದೇ ಇದ್ರೆ ನಾವು ಕಾಮಗಾರಿಯನ್ನ ನಡೆಸೋದಿಲ್ಲ ಅಂತ. ಹಾಗಾಗಿ ಗುತ್ತಿಗೆದಾರರ ಸಿಟ್ಟನ್ನ ಶಮನ ಮಾಡೋದಕ್ಕೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ರಣತಂತ್ರವನ್ನ ಯಾವ ರೀತಿ ರೂಪಿಸ್ತಾರೆ ಅಥವಾ ಕಂಪ್ಲೀಟ್ ಆಗಿ ಬ್ರೇಕ್ ಹಾಕ್ತಾರೆ? ಒಂದು ಕಡೆ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ಗುಟುರು ಹಾಕಿ ಸಿದ್ಧವಾಗಿ ನಿಂತಿದ್ದಾರೆ ಪ್ರತಿಭಟನೆಯನ್ನ ಮಾಡೋದಕ್ಕೆ. ಬಾಕಿ ರಿಲೀಸ್ ಮಾಡಿಸಿ ಫೈಟ್ಗೆ ಅಂತ್ಯ ಹಾಡ್ತಾರಾ ಡಿ.ಕೆ. ಶಿವಕುಮಾರ್? ಕಾದು ನೋಡಬೇಕು.